السلام عليكم ورحمة الله. بسم الله الحمد لله والصلاة والسلام على أشرف رسول الله وعلى آله وصحبه أجمعين أما بعد. ವೇದಿಕೆಯಲ್ಲಿ ಆಸೀನರಾಗಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು, ವಿರಾಜಪೇಟೆ ಕ್ಷೇತ್ರದ ನೆಚ್ಚಿನ ಶಾಸಕರಾದಂತಹ ಸನ್ಮಾನ್ಯ ಮಂತ್ರಿಗಳು, ಸನ್ಮಾನ್ಯ ಎಸ್ ಪೊನ್ನಣ್ಣ ಸರ್ ಅವರೇ, ಸಹಿತವಿರುವಂತಹ ಎಲ್ಲ ರಾಜಕೀಯ ನೇತಾರರೇ, ಉಲಮಾಗಳೇ, ಉಮರ ನೇತಾರರೇ, SYS ಮುಸ್ಲಿಂ ಜಮಾಅತಿನ ಕಾರ್ಯಕರ್ತರೇ, ನಮಗೆ ಗೊತ್ತಿರುವಂತೆ ನಿನ್ನೆ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾದಂತಹ ಕಾರ್ಯಕ್ರಮ 140 ಕಾರ್ಯಕ್ರಮಗಳು, 500ರಷ್ಟು ಬರುವಂತಹ ವಿದ್ಯಾರ್ಥಿಗಳು 6 ವೇದಿಕೆಗಳಲ್ಲಿ 6 ಭಾಷೆಗಳಲ್ಲಿ 7 ವಿಭಾಗಗಳಾಗಿ 10 ತೀರ್ಪುಗಾರರು ತೀರ್ಪನ್ನು ನಿರ್ಣಯಿಸಿದಂತಹ ಕಾರ್ಯಕ್ರಮ. ನಮ್ಮ ಶಾಸಕರ ಬಗ್ಗೆ ಹೆಮ್ಮೆ ಇದೆ. ನುಡಿದಂತೆ ನಡೆಯುವ ಸನ್ಮಾನ್ಯ ಶಾಸಕರು, ಅವರಿಗಾಗಿ ಇದೆ ಈ ಒಂದು ಸಮಯ. ನಮ್ಮ ಸಮಯ 4 ಗಂಟೆಗೆ ಶುರುವಾದಂತಹ ಸಮಾರೋಪ ಕಾರ್ಯಕ್ರಮ 6:30ಗೆ ಮುಕ್ತಾಯವಾಗಬೇಕಿತ್ತು. ಆದರೆ ಹಲವು ವರ್ಷಗಳ ಬೇಡಿಕೆ ಅಂತಲೇ ಹೇಳ್ಬೋದು. ಬೇಡಿಕೆಯ ನಂತರ ನಮಗೆ ಸಿಕ್ಕಿದಂತಹ ಮಾಣಿಕ್ಯ ಎಸ್ ಪೊನ್ನಣ್ಣ ಸರ್ ಅವರು, ಅವರಿಗೋಸ್ಕರ ನಾವು ಎಷ್ಟು ಬೇಕಾದರೂ ಕಾಯಲಿಕ್ಕೆ ತಯಾರಿದ್ದೇವೆ. ಅವರು ನಮಗೋಸ್ಕರ ಕಾಯುವುದನ್ನು ನಾವು ನೋಡಿದ್ದೇವೆ. ಒಮ್ಮೆ ಅವರನ್ನು ಭೇಟಿಯಾಗಲಿಕ್ಕೆ, ಅವರಿಗೆ ನಮ್ಮ ಆಹ್ವಾನ ಪತ್ರಿಕೆಯನ್ನು ಕೊಡಲಿಕ್ಕೆ ಬೇಕಾಗಿ ನಾವು ಅವರ ಗೃಹ ಕಚೇರಿಗೆ ಹೋಗಿದ್ದೆವು. ಹೋಗಿದಂತಹ ಸಂದರ್ಭದಲ್ಲಿ ಬೆಳಗಿನ ಜಾವ 6:30 ಗಂಟೆಗೆ ನಾವು ಅಲ್ಲಿ ತಲುಪಿದಾಗ, ನಾವು ಮೊದಲು ಹೋಗುವಾಗ ಅಂದುಕೊಂಡಿದ್ದೆವು ನಾವು ಮಾತ್ರ ಇರುತ್ತೇವೆ, ಬೇರೆ ಯಾರು ಇರಲಿಕ್ಕಿಲ್ಲ, ಆದಷ್ಟು ಬೇಗ ಸರ್ನವರನ್ನು ಭೇಟಿಯಾಗಿ ಬೇರೆ ಜಾಗಕ್ಕೆ ಹೋಗಬಹುದು ಅಂತೇಳಿ ನಾವು ಹೋಗಿ ನೋಡುವಾಗ ನಮಗಿಂತ ಮುಂಚಿತವಾಗಿ 100-150ಕ್ಕಿಂತ ಹೆಚ್ಚು ಜನರಲ್ಲಿ ಸೇರಿದರು. ಸರ್ ಅವರು ನೇರವಾಗಿ ಕಚೇರಿಗೆ ಹೋದರು. ನಾವು ಹೊರಗಡೆ ನಿಂತಿದ್ರು ಕೂಡ ಅಲ್ಲಿ ಶುದ್ಧವಾದ ವಾಯು ಇದೆ, ನಮಗೆ ಅತ್ತಿಂದ ಇಚ್ಛೆ ಹೋಗಲೂಬಹುದು. ಆದರೆ ಸರ್ ಅವರು ಹಲವಾರು ಅಹವಾಲುಗಳನ್ನು ತೆಗೆದು ಬಂದಂತಹ ಜನರ ಕಷ್ಟಗಳನ್ನು ಕೇಳುತ್ತಾ ಸರಿಸುಮಾರು 2-2.5 ಗಂಟೆಗಳ ಕಾಲ ಅದೇ ಸದಾ ಚಿತ್ತತೆಯಿಂದ, ಎಷ್ಟು ತಾಳ್ಮೆ ಅಂತ ಹೇಳಿದ್ರೆ ಅವರ ತಾಳ್ಮೆಯನ್ನು ಮೆಚ್ಚಲೇಬೇಕು. ನಾನು ಅವತ್ತು ನಮ್ಮ ಜೊತೆಯಲ್ಲಿದ್ದವರ ಹತ್ರ ಹೇಳಿದೆ, ಖಂಡಿತವಾಗಿಯೂ ಕೂಡ ಅವರ ತಾಳ್ಮೆಗೆ ಅವರೇ ಸರಿಸಾಟಿ, ಬೇರೆ ಯಾರಲ್ಲಿ ಇರಲಿಕ್ಕಿಲ್ಲ ಅಂಥೇಳಿ. ಅಷ್ಟೊಂದು ತಾಳ್ಮೆ ನಮಗೆ ಕೂಡ ಖಂಡಿತವಾಗಿ ಇರಲಿಕ್ಕಿಲ್ಲ. ನಾವು ಸಂಘಟನಾ ಸೇವೆಯಲ್ಲೇ ತೊಡಗಿರುವವರು, ಹಲವಾರು ಸಾಮಾಜಿಕ, ಅದೇ ರೀತಿಯಲ್ಲಿ ಕಾರುಣ್ಯದ ಸೇವೆಗಳಲ್ಲಿ ಮಾಡುವಾಗಲೂ ಕೂಡ ನಮಗೂ ಕೂಡ ಒಂದೊಮ್ಮೆ ನಮ್ಮ ತಾಳ್ಮೆ ಕಳೆದುಕೊಳ್ತೇವೆ. ಆದರೆ ಅಷ್ಟೊಂದು ಜನ ಎಲ್ಲ ಹೇಳುವಾಗಲೂ ಕೂಡ ಅದರ ಬಗ್ಗೆ, ನಾವು ಯಾವುದಾದ್ರೂ ವಿಷಯ ಹೇಳುವಾಗ ಅದರ ಬಗ್ಗೆ ಅವರಿಗೆ ಸಂಪೂರ್ಣ ಜ್ಞಾನ ಇದೆ. ಅವ್ರು ಹೇಳ್ತಾರೆ, ಈ ವಿಷಯ ಈ ರೀತಿ ಅಲ್ವಾ ಅಂತೇಳಿ. ನಾವು ಹೋಗುವಾಗ ಒಬ್ಬರು ಯಾವುದೋ ಆಕತೂರಿಂದ ಬಂದಿದ್ರು, ಅವರೊಂದು ವಿಷಯ ಹೇಳುವಾಗ ಅವರಿಗಿಂತ ಸಂಪೂರ್ಣವಾದ ರೀತಿಯಲ್ಲಿ, ಮನಮುಟ್ಟುವ ರೀತಿಯಲ್ಲಿ ಅವರು ಹೇಳ್ತಾರೆ, ಈ ವಿಷಯ ಹಿಂಗೆ ಅಲ್ವಾ ಅಂತೇಳಿ ಅವರಿಗೆ ತಿಳಿ ಹೇಳಿಕೊಡುವಂತಹ ಒಂದು ಸನ್ನಿವೇಶಗಳನ್ನ ನೋಡುವಾಗ ನಮಗೆ ನಿಜಕ್ಕೂ ಕೂಡ ಹೆಮ್ಮೆ ಇದೆ. ಇಂಥ ನಮ್ಮ ಗೊತ್ತಿದೆ, ಮತ ಎಂದು ಹೇಳುವುದು ಅಮೂಲ್ಯವಾದದ್ದು. ಆ ಅಮೂಲ್ಯವಾದ ಮತವನ್ನು, ಅಮೂಲ್ಯವಾದ ರಕ್ತವನ್ನು ಪಡೆಯಲಿಕ್ಕೆ ನಾವು ವ್ಯಯಿಸಿದ್ದೇವೆ ಎಂಬುದು ನಮಗೆ ದೊಡ್ಡ ಹೆಮ್ಮೆ ಇದೆ. ಮಾತ್ರವಲ್ಲ, ಈ ಒಂದು ಕಾರ್ಯಕ್ರಮ ನಿನ್ನೆಯಿಂದ ಪ್ರಾರಂಭವಾದಾಗ ಇಲ್ಲಿ ಹಲವಾರು ಪ್ರತಿಭೆಗಳು ಇಲ್ಲಿ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಿದ್ದೆವು. ಕೊಡ್ಲಿಪೇಟೆಯಿಂದ ಹಿಡಿದು ಕುಟ್ಟದಿಂದ ಅಯ್ಯಂಗೇರಿಯಿಂದ ಬಂದಂತಹ ಪ್ರತಿಭೆಗಳು ನಾಳೆ ಪರೀಕ್ಷೆ ಇದ್ದರೂ ಕೂಡ ಇದು ಸುನ್ನಿ ಮಕ್ಕಳ ಅತ್ಯಂತ ದೊಡ್ಡ ಕಲಾ ಸಾಂಸ್ಕೃತಿಕ ಹಬ್ಬ. ಸರ್ ಅವರಿಗೆ ಜಾಸ್ತಿ ಹೇಳುವಂತಹ ಅವಶ್ಯಕತೆ ಕೂಡ ಇಲ್ಲ. ಯಾಕೆಂತ ಹೇಳಿದ್ರೆ 2 ಸಾಹಿತ್ಯೋತ್ಸವಗಳು ನಡೆದಾಗಲೂ ಕೂಡ ಎಸ್ ಪೊನ್ನಣ್ಣ ಸರ್ ಅವರು
ಸರಿಯಾದ ಸಮಯಕ್ಕೆ ಬಂದು ಎಲ್ಲವನ್ನ ವೀಕ್ಷಣೆ ಮಾಡಿ ತದನಂತರವಾಗಿದ್ದು ಅವರು ಹೋಗಿದ್ದು. ಈ ಬಾರಿ ಅವರಿಗೆ ಆಹ್ವಾನ ನೀಡಲಿಕ್ಕೆ ಹೋದಾಗಲೂ ಕೂಡ ಅವರು ಹೇಳಿದ್ದ ಮಾತು, SSFನ ಕಾರ್ಯಕ್ರಮ, ನೀವು ದೇಶದ ಅತ್ಯಂತ ದೊಡ್ಡ ವಿದ್ಯಾರ್ಥಿ ಸಂಘಟನೆ, ನಾನು ಖಂಡಿತವಾಗಿಯೂ ಬರ್ತೇನೆ ಅಂತೇಳಿ ನಮ್ಮನ್ನು ಮುಗುಳ್ನಕ್ಕು ಬೆನ್ನು ತಟ್ಟಿ ಕಳಿಸಿದರು. ಮಾತ್ರವಲ್ಲ, ನಾವು ಕಳೆದ ಬಾರಿ ಅವರಿಗೊಂದು ಅಹವಾಲನ್ನು ನೀಡಿದ್ದೆವು. ಯಾಕೆ ಅಂತ ಹೇಳಿದರೆ, ನಿಮಗೆ ಗೊತ್ತಿದೆ 140 ಕಾರ್ಯಕ್ರಮ. ಈ 140 ಕಾರ್ಯಕ್ರಮದಲ್ಲಿ ನಮ್ಮ ಭೂಮಿ ಅಂತ ಹೇಳುವುದು ಅದು ಜೀವಕ್ಕೆ ಸಮ. ನಮ್ಮ ಪ್ರಾಣವನ್ನಾದರೂ ಬಿಡ್ತೇವೆ ಹೊರತು ನಮ್ಮ ದೇಶವನ್ನ ಯಾವತ್ತೂ ಕೂಡ ನಾವು ಬಿಟ್ಟುಕೊಡ್ಲಿಕ್ಕಿಲ್ಲ. ಏಕೆಂತ ಹೇಳಿದ್ರೆ ಮುಸಲ್ಮಾನರ ರಕ್ತದಲ್ಲಿ ಇದೆ ದೇಶ ಪ್ರೇಮ. ಮಾತ್ರವಲ್ಲ, ನಾವು ನಮ್ಮ ನಂಬಿಕೆ ಉಬುನ್ ವಚನಿ ಮಿನಲ್ ಈಮಾನ್, ದೇಶ ಪ್ರೇಮವು ನಮ್ಮ ಈಮಾನಿನ ಭಾಗವಾಗಿದೆ ಎಂದು ನಂಬುವವರು ನಾವು ಈ ನೆಲವನ್ನ, ಈ ಜಲವನ್ನ ನಾವು ಅತ್ಯಂತ ಪ್ರೀತಿಸ್ತೇವೆ. ಆ ಸಾಹಿತ್ಯೋತ್ಸವ ಕೂಡ ನಮ್ಮ ಸೌಹಾರ್ದತೆಗೆ ಒಂದು ಕೈಗನ್ನಡಿ. ಯಾಕೆಂತ ಹೇಳಿದ್ರೆ, ನಾನು ಹೇಳಿದೆ 140 ಕಾರ್ಯಕ್ರಮಗಳು ನಡೀತಾ ಇರುವುದು 6 ಭಾಷೆಗಳಲ್ಲಿ. ಭಾರತ ದೇಶದಲ್ಲಿ ವಿವಿಧ ಭಾಷೆಗಳನ್ನು ಆಡುವಂತಹ ಹಲವು ವರ್ಣ ವರ್ಗ ಭೇದಗಳನ್ನೊಳಗೊಂಡ, ಜಾತಿ ಮತ ಪಥಗಳ ಒಳಗೊಂಡ ಜನರಿದ್ದಾರೆ. ಅದೇ ರೀತಿ ನಾವು ಕೂಡ 6 ಭಾಷೆಗಳಲ್ಲಾಗಿದೆ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇರುವಂತಹದ್ದು. ಇಲ್ಲಿ ಬಂದಾಗ ತೀರ್ಪುಗಾರರು ಕೇರಳದಿಂದ ಇದ್ದರು, ಉತ್ತರ ಕರ್ನಾಟಕದಿಂದ ಇದ್ದರು, ಅತ್ತ ಮಂಗಳೂರಿನಿಂದ ಕೂಡ ಇದ್ದರು. ಅವರೆಲ್ಲರಿಗೂ ಕೂಡ ಆಶ್ಚರ್ಯವಿತ್ತು, ಕೊಡಗಿನಲ್ಲಿ ಇಷ್ಟೊಂದು ಭಾಷೆಗಳ ಮುಖಾಂತರ ಕಲಾ ಸಾಹಿತ್ಯೋತ್ಸವ ನಡೆಸುವುದು. ಇದು ಕೊಡಗಿನಲ್ಲಿ ಮಾತ್ರವಲ್ಲ, ಕರ್ನಾಟಕದಲ್ಲೂ ಅದೇ ರೀತಿಯಲ್ಲಿ ರಾಷ್ಟ್ರೀಯ ಸಾಹಿತ್ಯೋತ್ಸವ ಉತ್ತರ ಪ್ರದೇಶದ ಬರೇಲ್ವಿಯಲ್ಲಿ ಕೂಡ ನಡೆಯಲಿಕ್ಕಿದೆ. ಇನ್ನು ಕೂಡ ನಾನು ಸರ್ ಅವರ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಯಾಕೆಂತ ಹೇಳಿದ್ರೆ, ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೂ ಕೂಡ ಅವರ ಕ್ಷೇತ್ರದ ಜನರು ಎಂಬಂತಹ ಆ ಒಂದು ಪ್ರೀತಿಯಿಂದ ನಮ್ಮ ಕರೆಗೆ ಹೋಗೊಟ್ಟು ಇಷ್ಟು ದೂರ ಅತ್ಯಂತ ಬ್ಯುಸಿ ಇರುವ ಶೆಡ್ಯೂಲ್ನ ನಡುವೆ ಕೂಡ ನಮಗೆ ಬಿಡು ಮಾಡಿ ಬಂದಿದ್ದಾರೆ. ಅವರಲ್ಲಿ ಹೇಳಲಿಕ್ಕಿರುವ ಒಂದೇ ಒಂದು ಅಹವಾಲು ಅಂತ ಹೇಳಿದ್ರೆ, ನಾವು ಇಷ್ಟು ದೊಡ್ಡ ಒಂದು ಪ್ರಾತಿನಿಧ್ಯವನ್ನು ಕನ್ನಡ ಭಾಷೆಗೆ ನೀಡುವಾಗ ಕಳೆದ ಬಾರಿಯೂ ಕೂಡ ಒಂದು ಅಹವಾಲನ್ನು ಸರ್ ಅವರಿಗೆ ನೀಡಿದ್ದೆವು. ನಮಗೆ ಭರವಸೆ ಇದೆ. ಯಾಕೆಂತ ಹೇಳಿದರೆ, 25 ವರ್ಷಗಳಲ್ಲಿ ಕಾಣದಂತಹ ಒಂದು ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನು ಮುಂದೆಯೂ ಕೂಡ ನಮಗೆ ನಂಬಿಕೆ ಇದೆ, ನಮಗೆ ಒಂದು ಭರವಸೆ ಇದೆ. ನಾವು ನೀಡುವಂತಹ ಕನ್ನಡ ಭಾಷೆಗೆ ನೀಡುವಂತಹ ಕೊಡುಗೆಗೆ ಖಂಡಿತವಾಗಿಯೂ ಅವರು ನಮ್ಮನ್ನು ಗುರುತಿಸ್ತಾರೆ. ಅದಕ್ಕೆ ಬೇಕಾಗಿರುವಂತಹ ಪರಿಹಾರಗಳನ್ನು ನೀಡುತ್ತಾರೆ ಎಂಬ ನಂಬಿಕೆಯೊಂದಿಗೆ ಒಂದೆರಡು ಮಾತುಗಳಿಗೆ ಬೇಕಾಗಿ ಪೊನ್ನಣ್ಣ ಸರ್ ಅವರನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜುನೈದ್ ಅವರು ಮಾತಾಡಿದ ಮೇಲೆ ಏನೂ ಇರೋದೇ ಇಲ್ಲ ಮಾತಾಡೋದಕ್ಕೆ. ಅದಕ್ಕೆ ಅವ್ರ ಮೈಕ್ ಬಂದಾಗಲೇ ನಾನು ನೆಚ್ಕೊಂಡಿದ್ದೆ. ಯಾಕೋ ಪ್ರಾಸ್ತಾವಿಕ ಭಾಷಣ ಅವರು ಭಾಳ ಚೆನ್ನಾಗಿ ಮಾತಾಡ್ತಾರೆ, ವಾಗ್ಮಿ. ಅದರಿಂದ ಅವರು ಮೊದಲು ಮಾತಾಡೋಕ್ಕೆ ಬಿಡಬಾರ್ದು. ಇನ್ಮೇಲೆ ನಾನೇ ಮೊದಲು ಮಾತಾಡೋದು. ಆದರೆ ಎಲ್ಲರಿಗೂ ನಮಸ್ಕಾರ. SSFನ